ನಮಸ್ಕಾರ ವೀಕ್ಷಕರೇ. ತಂದೆ ತಾಯಿನ ನೋಡ್ಕೊಳ್ಳೋದು ಅಂತ ಅಂದರೆ ಅದರಲ್ಲೂ ಸಿಟಿ ಕಡೆ ಹೆಚ್ಚಾಗಿ ಅರ್ಬನ್ ಏರಿಯಾದಲ್ಲಿ ತಂದೆ ತಾಯಿಯರ ಅಂದರೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಯರನ್ನ ನೋಡ್ಕೊಳ್ಳೋದು ಅಂತಂದರೆ ಬಹಳ ಕಷ್ಟದ ಕೆಲಸ ಅವರಿಗೆ. ಅದರಲ್ಲೂ ಆಸ್ತಿ ಹೆಚ್ಚಾಗಿದ್ದವ್ರಿಗೆ ಈ ಸಮಸ್ಯೆ ಕಾಡುವಂಥದ್ದು. ಬಡವರಲ್ಲಿ ಏನು ತೊಂದರೆ ಇಲ್ಲ, ಬಡವರು ಯಾರು ಚೆನ್ನಾಗೇ ಸಾಕ್ತಾ ಇದ್ದಾರೆ. ಆದರೆ ಶ್ರೀಮಂತರು ಅಂತ ಬಂದಾಗ ಈ ಆಸ್ತಿ ಇರ್ತಕ್ಕಂಥ ಆಸ್ತಿಯನ್ನು ತಮ್ಮ ಹೆಸರಿಗೆ ಬರೆಸ್ಕೊಂಡಾದಮೇಲೆ ತಂದೆ ತಾಯಿಯನ್ನು ನೋಡ್ಕೊಳ್ಳೋದು ಮಕ್ಕಳಿಗೆ ಕಷ್ಟ ಆಗ್ತದೆ. ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಕೆಲಸಗಳಾಗ್ಬಿಡ್ತವೆ. ಈ ಒಂದು ಸಮಸ್ಯೆಗಳನ್ನ ಅರ್ಥಂತಹ ಸರ್ಕಾರ ಅಥವಾ ಕೆಲವು ಕಾಯ್ದೆಗಳಲ್ಲಿ ತಂದೆ ತಾಯಿಯನ್ನು ನೋಡ್ಕೊಳ್ದೇ ಇರ್ತಕ್ಕಂಥ ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕಿಲ್ಲ ಅಂತಕ್ಕಂಥದ್ದನ್ನು ಹೇಳಿದವು. ಅದಕ್ಕೆ ರಾಜ್ಯ ಸರ್ಕಾರ ಸಹ ಆ ಕಾಯ್ದೆಗೆ ಒಂದು ಬಲವನ್ನು ತಂದುಕೊಟ್ಟಿದೆ. ಪೋಷಕ ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಹಾಗೂ ಕಲ್ಯಾಣ ಕಾಯ್ದೆ 2007ರಲ್ಲಿ ಇದನ್ನು ಹೇಳಿದ್ದಾರೆ. ಹಿರಿಯರನ್ನು ನೋಡಿಕೊಳ್ಳುವುದು ಮಕ್ಕಳ ಆದ್ಯ ಕರ್ತವ್ಯ. ಆದರೆ ಇಂದು ಏನಾಗ್ಬಿಟ್ಟಿದೆ, ಹೊಂದಾಣಿಕೆ ಸಮಸ್ಯೆ ಈ ವೃದ್ಧಾಶ್ರಮಗಳನ್ನು ತುಂಬಿಬಿಟ್ಟಿದೆ. ವೃದ್ಧರು ಬೇಡ ಅಂತಕ್ಕಂಥದ್ದು, ಆದರೆ ಅವರ ಆಸ್ತಿ ಸಂಪತ್ತು ಬೇಕು ಅಂತಕ್ಕಂಥದ್ದು ಒಂದು ನೀಚ ಪ್ರವೃತ್ತಿ ಸಮಾಜದಲ್ಲಿ ಹೆಚ್ಚುತ್ತಾ ಹೋಗ್ತಾ ಇದೆ. ಇದಕ್ಕಾಗಿ ಕಾನೂನು ರೂಪಿಸುವಂತಹ ದುಸ್ಥಿತಿ ಎದುರಾಗಿದ್ದು ನಮ್ಮ ಸಮಾಜದ ಒಂದು ದೌರ್ಬಲ್ಯ, ಸಮಾಜದ ಒಂದು ದುಸ್ಥಿತಿ ಅದು. ಸೊ ಈ ದೃಷ್ಟಿಯಲ್ಲಿ ಹಿರಿಯ ನಾಗರಿಕರನ್ನ ಕಡೆಗಣಿಸ್ತಕ್ಕಂಥ ಈ ಪ್ರವೃತ್ತಿ ಹೆಚ್ಚಾಗ್ತಿರ್ತಕ್ಕಂಥ ಈ ಸಮಾಜದಲ್ಲಿ ಇದಕ್ಕೆ ಕಡಿವಾಣ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಿರಿಯರಿಗೆ ಬಲ ನೀಡ್ತಕ್ಕಂಥ ಪ್ರಯತ್ನಕ್ಕೆ ಮುಂದಾಗಿದೆ. ಹೌದು, ಕೇಂದ್ರ ಸರ್ಕಾರ ಈಗಾಗಲೇ ಹಿರಿಯರ ರಕ್ಷಣೆಗೆ ಕಾನೂನನ್ನು ರಚನೆ ಮಾಡಿದೆ. ಸುಪ್ರೀಂ ಕೋರ್ಟ್ ಕೂಡ ಹಿರಿಯರ ಆಸ್ತಿ ವರ್ಗಾವಣೆ ಮಾಡಿಕೊಂಡ ಮೇಲೆ ಅವರನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ ಅಂತಂದರೆ ಆ ಆಸ್ತಿಯನ್ನು ಹಿಂದಕ್ಕೆ ಪಡಿತಕ್ಕಂಥ ಹಕ್ಕು ಹಿರಿಯರಿಗೆ ಇದೆ ಅಂತ ಹೇಳಿದೆ. ಇದನ್ನೇ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಕೂಡ ಹಿರಿಯರ ಪಾಲನೆ ಸರಿಯಾಗಿಲ್ಲ ಅಂತಾದರೆ ಆಸ್ತಿಯಲ್ಲಿ ಹಕ್ಕು ಇರೋದಿಲ್ಲ ಅಂತ ಹೇಳೋ ಮೂಲಕ ಮನೆಯಲ್ಲಿ ಇದನ್ನು ಪುನರುಚ್ಚಾರ ಮಾಡಿದ್ದಾರೆ. ಏನಿದು ಹಿರಿಯರ ರಕ್ಷಣೆ ಕಾನೂನು? ತಂದೆ ತಾಯಿ ಹಾಗೂ ಹಿರಿಯರನ್ನು ಆರೈಕೆ ಮಾಡದಿದ್ದರೆ ತನ್ನ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ಅವರು ನೀಡಿದಂಥ ವಿಲ್ ಅಥವಾ ದಾನಪತ್ರವನ್ನು ರದ್ದು ಮಾಡತಕ್ಕಂಥ ಅವಕಾಶವನ್ನು ಕೇಂದ್ರ ಸರ್ಕಾರದ ಪೋಷಕ ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಹಾಗೂ ಕಲ್ಯಾಣ ಕಾಯ್ದೆ 2007 ದ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ ಆ್ಯಕ್ಟ್ 2007 ಅಂತ ಇದೆ. ಸೊ ಈ ಕಾಯ್ದೆಯಲ್ಲಿ ಅವಕಾಶವನ್ನು ನೀಡಲಾಗಿದೆ. ಸೊ ಇದ್ರ ಬಗ್ಗೆ ಕೃಷ್ಣ ಬೈರೇಗೌಡರು ಈ ಒಂದು ವಿಧಾನಸಭೆಯಲ್ಲಿ ಮಾಹಿತಿಯನ್ನು ನೀಡಿದರು. ವಿಧಾನ ಪರಿಷತ್ನಲ್ಲಿ ಸದಸ್ಯ ವಲ್ಲೀಸ್ ಬಾನು ಅವರ ಪ್ರಶ್ನೆಗೆ ಉತ್ತರಿಸಿದಂತಹ ಕಂದಾಯ ಸಚಿವರು ಕೇಂದ್ರ ಸರ್ಕಾರದ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯನ್ನೇ ಆರೈಕೆ ಮಾಡದಂತಹ ಹಲವಾರು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಒಂದು ವೇಳೆ ಮಕ್ಕಳು ಅಥವಾ ಸಂಬಂಧಿಕರು ತಮ್ಮನ್ನು ಆರೈಕೆ ಮಾಡ್ತಿದ್ರೆ ಅವರಿಗೆ ಅವರ ಹೆಸರಿಗೆ ಮಾಡಿರ್ತಕ್ಕಂಥ ವಿಲ್ ಅಥವಾ ದಾನಪತ್ರ ಏನಿರುತ್ತೆ ಅದನ್ನು ರದ್ದು ಮಾಡುವಂತಹ ಅಧಿಕಾರ ಹಿರಿಯ ನಾಗರಿಕೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದರು. ಈ ಮಕ್ಕಳಿಗೆ ಈ ಆಸ್ತಿ ಸಿಗೋದಿಲ್ಲ, ಆಸ್ತಿಯ ಹಕ್ಕು ಸಿಗೋದು ಏನಿದು? ಕೇಂದ್ರ ಸರ್ಕಾರ 2007ರಲ್ಲೇ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆಯನ್ನು ಜಾರಿಗೆ ತಂದಾಗಿದೆ. ಆದರೆ ಈ ಬಗ್ಗೆ ಹಲವರಿಗೆ ಮಾಹಿತಿನೇ ಕೊರತೆ ಇಲ್ಲ, ಮಾಹಿತಿ ಇಲ್ಲ ಕೆಲವರಿಗೆ. ಈ ಮಾಹಿತಿಯನ್ನು ಪರಿಣಾಮಕಾರಿಯಾಗಿ ಎಲ್ಲರಿಗೆ ತಲುಪಿಸಬೇಕು ಅಂತ ಉದ್ದೇಶದಿಂದಲೇ ಪರಿಷತ್ನಲ್ಲಿ ಈ ಕಾಯ್ದೆಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಈ ಕಾಯ್ದೆ ಪ್ರಕಾರ ಮಕ್ಕಳು ಅಥವಾ ಸಂಬಂಧಿಕರು ಹಿರಿಯ ನಾಗರಿಕರನ್ನು ಆರೈಕೆ ಮಾಡಲೇಬೇಕು. ಔಷಧಿ ಸೇರಿದಂತೆ ಅವರ ಮಾಸಿಕ ಖರ್ಚಿಗೆ ಹಣ ನೀಡಲೇಬೇಕು. ಒಂದು ವೇಳೆ ಹಣ ನೀಡದಿದ್ದರೆ ಅಥವಾ ಆರೈಕೆ ಮಾಡಲಿಕ್ಕೆ ನಿರ್ಲಕ್ಷಿಸಿದರೆ ಹಿರಿಯ ನಾಗರಿಕರು ಸೆಕ್ಷನ್ 9ರ ಅಡಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸ್ಬೋದು. ಈ ದೂರು ಹಿರಿಯರು ನಾಗರಿಕರು ಕೊಟ್ಟಂತಹ ಈ ದೂರು ಸಾಬೀತಾದರೆ ತಂದೆ ತಾಯಿಯಿಂದ ಆಸ್ತಿ ಪಡೆದು ಅವರ ಆರೈಕೆ ಮಾಡದಿದ್ದರೆ ಸೆಕ್ಷನ್ 23ರಂತೆ ಪೋಷಕರು ತಮ್ಮ ಮಕ್ಕಳ ಅಥವಾ ಸಂಬಂಧಿಕರ ಹೆಸರಿನಲ್ಲಿ ಬರೆದಿರ್ತಕ್ಕಂಥ ವಿಲ್ ಏನಿರ್ತದೆ ಅಥವಾ ದಾನಪತ್ರ ಏನಿರ್ತದೆ ಅದು ರದ್ದುಗೊಳಿಸಲ್ಪಡ್ತದೆ. ಮತ್ತು ಆ ಪೋಷಕರ ಹೆಸರಿಗೆ ಆ ಆಸ್ತಿಯನ್ನು ಹಿಂತಿರುಗಿಸುವಂಥದ್ದು ಅಂದರೆ ಮರುಸ್ಥಾಪಿಸುವಂಥ ಕಾನೂನಿನಲ್ಲಿ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಪುನರುಚ್ಚರಿಸಿದ್ದಾರೆ. ಸೊ ಇದು ಇವತ್ತಿನ ಮಾಹಿತಿ ಹಿರಿಯ ನಾಗರಿಕರಿಗಾಗಿ. ಇದಿಷ್ಟು ಮಾಹಿತಿ. ಧನ್ಯವಾದಗಳು ಸ್ನೇಹಿತರೆ.